ನಮಸ್ಕಾರ. ಸೊ ಇವಾಗ ಬೆಳಗಿನ ಜಾವ 5 ಗಂಟೆ ಟೈಮು. ನಾನು ಹೋಟೆಲ್ ಚೆಕ್ಔಟ್ ಮಾಡಿ ಇವಾಗ ಇಲ್ಲಿ ಶಿವಾಜಿನಗರ್ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ನೀವು ನೋಡ್ಬೋದು ರೈಲ್ವೆ ಸ್ಟೇಷನಲ್ಲಿ ಯಾರೂ ಇಲ್ಲ, ಒಂಟಿ ಪಿಚಾಚಿ. ಸೊ ಇಲ್ಲ, ಆ್ಯಕ್ಚುಲಿ ನನ್ನ ಜೊತೆಯಲ್ಲಿ ನನ್ನ ಕೊಲಿಗೊಬ್ಬರು ಜಾಯ್ನ್ ಆಗ್ತೀನಿ ಅಂತಂದರು ಲೋನಾವಾಲಾಗೆ ಹೋಗೋದಕ್ಕೆ. ಸೊ ಅವರು ಅಲ್ಲಿ ಕೂತಿದ್ದಾರೆ, ಗೊತ್ತಿಲ್ಲ ಅವ್ರಿಗೆ ವಿಡಿಯೋನಲ್ಲಿ ಕಾಣ್ಸೋಕ್ಕೆ ಇಷ್ಟನೋ ಇಲ್ವೋ ಗೊತ್ತಿಲ್ಲ. ಸೊ ಅದಕ್ಕೆ ಅವ್ರು ಆ ಕಡೆ ಕೂತಿದ್ದಾರೆ. ಸೊ ಎಸ್, ಇವತ್ತು ನಾನು ನಿಮಗೆ ಲೋನಾವಾಲಾ ತೋರ್ಸೋಕ್ಕೆ ಹೊರಟಿದ್ದೀನಿ. ಪುಣೆಯಿಂದ ಒಂದು 1 ಅವರ್ ಟ್ರಾವೆಲ್ ಮಾಡಬೇಕು. ಸೊ ಇವಾಗ ನನ್ನ ಟ್ರೈನ್ ಬಂದು ಇವಾಗ 6 ಗಂಟೆಗಿದೆ. ಇನ್ನೂ 1 ಅವರ್ ಕೂತ್ಕೊಂಡು ಕಾಯ್ಬೇಕು ಇಲ್ಲಿ. ಸೊ ಆ್ಯಕ್ಚುಲಿ ಲೇಟಾಗಿ ಬರ್ಬೋದಿತ್ತು, ಬಟ್ ನಂಗೆ ಗೊತ್ತಿರಲಿಲ್ಲ ಪುಣೆನಲ್ಲಿ ಕ್ಯಾಬ್ ಅವರೆಲ್ಲ ಅರ್ಲಿ ಮಾರ್ನಿಂಗ್ ಬರ್ತಾರಾ ಅಂತ. ಒಂದು ವೇಳೆ ಅವ್ರ ಟೈಮಿಗೆ ಬರಲಿಲ್ಲ ಅಂದರೆ ನಾನು ನಡ್ಕೊಬರ್ಬೇಕಿತ್ತು. ಯಾವುದಕ್ಕೂ ಪ್ರಿಪೇರ್ ಆಗಿರೋಣ ಅಂತ ಸ್ವಲ್ಪ ಬೇಗ ಬುಕ್ ಮಾಡಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ಅವ್ರು ಬಂದುಬಿಟ್ರು. ಫಾರ್ಚುನೇಟ್ಲಿ ಅವ್ರು ಬಂದುಬಿಟ್ರು. ಸೊ ಅದಕ್ಕೆ ಇವಾಗ ಬಂದು ಸೇರಿದ್ದೀನಿ ನಾನು. ನಂದು ರಿಟರ್ನ್ ಫ್ಲೈಟ್ ಬಂದು ಸಾಯಂಕಾಲ 7 ಗಂಟೆಗೆ. ಸೊ ನನಗಿರೋದು ಬರೀ ಕೆಲವು ಗಂಟೆಗಳು ಮಾತ್ರ ನಿಮಗೆ ತೋರ್ಸೋಕ್ಕೆ. ಸೊ ನಾನು 3:15ಗೆ ನನ್ನ ರಿಟರ್ನ್ ಟ್ರೈನ್ ಇದೆ ಲೋನಾವಾಲಾಯಿಂದ ಮತ್ತೆ ಪುಣೆಗೆ. ಸೊ ಅಲ್ಲಿವರೆಗೂ ಅಂದರೆ ಇವಾಗ ನಾನು 6 ಗಂಟೆಗೆ ಇಲ್ಲಿ ಸ್ಟಾರ್ಟ್ ಆದರೆ 7 ಗಂಟೆ ಅಷ್ಟರಲ್ಲಿ ನಾವು ರೀಚ್ ಆಗಿಬಿಡ್ತೀವಿ ಲೋನಾವಾಲಾ. ಅಲ್ಲಿಗೆ ಹೋದ್ಮೇಲೆ ಏನೇನು ನೋಡ್ಬೋದು ಅದೆಲ್ಲ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಫುಲ್ಲು ನೀವು ಸ್ಕಿಪ್ ಮಾಡಿರೋ ಫುಲ್ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅಲ್ಗಾರಿದಮ್ಗೋಸ್ಕರ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನಾನು ಇನ್ನೂ ಒಳ್ಳೆ ಕಂಟೆಂಟ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಎಸ್, ನಾನು ಟ್ರೈನ್ ಹತ್ತದ ಮೇಲೆ ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ, ತೋರಿಸ್ತೀನಿ. ನೋಡೋಣ ಹೆಂಗಿದೆ ಇಲ್ಲಿ ಲೋಕಲ್ ಟ್ರೈನ್ಸ್ ಎಲ್ಲ. ಮೋಸ್ಟ್ಲಿ ನಾನು ಲೋಕಲ್ ಟ್ರೈನಲ್ಲಿ ಹೋಗ್ತಿಲ್ಲ, ಸಿಂಹಗಢ ಎಕ್ಸ್ಪ್ರೆಸ್ ಅನಿಸುತ್ತೆ. ಸಿಂಹಗಢ ಎಕ್ಸ್ಪ್ರೆಸ್ಸು. ಸೊ ಅದನ್ನು ತೋರಿಸ್ತೀನಿ ಬಿಡಿ, ನೋಡೋಣ ಏನಂತ ಅದರಲ್ಲೇನಿದೆ, ಟ್ರೈನ್ ಜರ್ನಿ ಹೇಗಿದೆ ಅಂತ ನೋಡೋಣ ಅಲ್ವಾ. ಓಕೆ ಸರಿ, ಓಕೆ ಮಾತಾಡ್ತೀನಿ ಆಮೇಲೆ ನಿಮ್ಮ ಹತ್ರ ಟ್ರೈನ್ ಬಂದಮೇಲೆ. ಸೊ ಟ್ರೈನ್ ಹತ್ತಿದ್ದೀನಿ, ಸಿಂಹಗಢ ಎಕ್ಸ್ಪ್ರೆಸ್ಸು. ಫುಲ್ಲು ಖಾಲಿ ಇದೆ, 2 ಇಯರ್ಸು ಫುಲ್ ಖಾಲಿ ಇದೆ. ಚೆನ್ನಾಗಿದೆ, ಕ್ಲೀನಾಗಿ ಡಿಸೆಂಟಾಗಿದೆ. ನೋಡಿ ತೋರಿಸ್ತೀನಿ. ವಿಂಡೋ ಸೀಟ್ ಇದು ಬಂದು 2S ಸೀಟು. ಸೊ ನನಗೆ ಇದು ಶಿವಾಜಿನಗರ್ ರೈಲ್ವೆ ಸ್ಟೇಷನ್ನಿಂದ ಲೋನಾವಾಲಾಗೆ 67 ರೂಪಾಯಿ ಅಷ್ಟೇ ಟಿಕೆಟು, ಅಷ್ಟೇ ಆಗ್ತಾ ಇರೋದು. ಸೊ ಖಾಲಿ ಇದೆ. ಬಟ್ ರಿಟರ್ನ್ ಬರೋ ಟ್ರೈನು ಫುಲ್ ಬುಕ್ ಆಗೋಗಿತ್ತು 2S ಅಂತ. ನಾನು ನೆಕ್ಸ್ಟ್ ಲೆವೆಲ್ ಬುಕ್ ಮಾಡಿಕೊಂಡೆ. ಅದು 505 ರೂಪಾಯಿ ಏನೋ ಆಯಿತು. ಇದು ತುಂಬ ಚೆನ್ನಾಗಿದೆ, ಬರೀ 67 ರೂಪಾಯಿ ಅಷ್ಟೇ. ಆರಾಮಾಗಿದೆ, ಖಾಲಿನೂ ಇದೆ, ಚೆನ್ನಾಗಿದೆ, ಕ್ಲೀನಾಗಿ. ಲೋನಾವಾಲಾನಲ್ಲಿ ತಿರುಗಾಡೋದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಂತೂ ಇಲ್ಲಿ ಚೆನ್ನಾಗಿಲ್ಲ, ಮತ್ತು ಗಾಡಿಗಳು ರೆಂಟ್ಗೆ ಕೂಡ ಸಿಗಲ್ಲ. ಒಂದು ನಮ್ಮ ಸ್ವಂತ ಗಾಡಿಗಳಿರಬೇಕು, ಇಲ್ಲ ಅಂತಂದರೆ ಪುಣೆಯಿಂದನೇ ನಾವು ಗಾಡಿನ ರೆಂಟಿಗೆ ಹೈರ್ ಮಾಡ್ಕೊಂಡು ಬರಬೇಕಾಗತ್ತೆ. ಇನ್ನು ನಾನೇನು ಮಾಡಿದೆ ಅನ್ನೋದನ್ನು ಹೇಳ್ತೀನಿ ಮುಂದೆ ವಿಡಿಯೋನಲ್ಲಿ, ಸ್ಕಿಪ್ ಮಾಡ್ದಿರ ನೋಡ್ತಾ ಇರಿ. ಈ ತಿರುಗಾಡಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬೇಕು ಅಂತಂದ್ರೆ ಇರೋ ಒಂದೇ ಒಂದು ಆಪ್ಷನ್ನು ಆಟೋ ಟೂರ್ ಪ್ಯಾಕೇಜ್. ಅದು ಇಲ್ಲಿ ತುಂಬಾ ಫೇಮಸ್. ಸೊ ನಾನು ಕೂಡ ಆಟೋ ಟೂರ್ ಪ್ಯಾಕೇಜ್ನೇ ತಗೊಂಡೆ. ಬೆಳಿಗ್ಗೆ 7 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 3 ಗಂಟೆ, 8 ಅವರು ನನಗೆ ಒಂದು 5 ಜಾಗ ತೋರಿಸ್ತೀನಿ ಅಂತ ಮಾತುಕತೆ ಆಯಿತು. ಸೊ ಇದಕ್ಕೆ ನಾನು ಅವ್ರಿಗೆ ಕೊಟ್ಟಿದ್ದು ಬಂದು 1800 ರೂಪಾಯಿ.
ಇಬ್ಬರಿಗೆ, ನನ್ನ ಜೊತೆ ನನ್ನ ಕೊಲೀಗ್ ಇದ್ರಲ್ಲ, ಸೊ ಇಬ್ಬರಿಗೆ ಒಬ್ಬರಿಗೆ 900 ರೂಪಾಯಿ ಬಿತ್ತು. ಸೊ ಅವರು ಹೇಳಿದ್ದು ನನಗೆ ಒಂದು 2,500 ಏನೋ ಹೇಳಿದ್ರು. ಸೊ ಅಲ್ಲಿಂದ ಬಾರ್ಗೇನ್ ಮಾಡಿಕೊಂಡು 1,800 ರೂಪಾಯಿಗೆ ಫೈನಲ್ ಆಯಿತು. ನಿಮ್ಮ ಬಾರ್ಗೇನ್ ಸ್ಕಿಲ್ಸ್ ಇನ್ನೂ ಚೆನ್ನಾಗಿದ್ರೆ ನೀವು ಇನ್ನೂ ಕಮ್ಮಿ ಮಾಡ್ಬೋದು. 3 ಜನ ಏನಾದರೂ ಇದ್ರೆ ನಿಮಗೆ ಪರ್ ಹೆಡ್ ಇನ್ನೂ ಕಮ್ಮಿ ಬೀಳುತ್ತೆ. ಸೊ ಇಲ್ಲಿ ಇದೇ ಬೆಸ್ಟ್ ಆಪ್ಷನ್ನು. ಈಗ ಬೂಶಿ ಡ್ಯಾಮ್ಗೆ ಹೋಗ್ತಾ ಇದ್ದೀನಿ. ಸೊ ಆಟೋ ಅವರಲ್ಲಿ ಪಾರ್ಕ್ ಮಾಡಿಬಿಟ್ಟು ಹಿಂಗೆ ಹೋಗ್ಬೋದು ಅಂತ ಹೇಳಿದ್ರು. ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಡ್ಯಾಮ್ ಹೆಂಗಿದೆ ಅಂತ. ಇದೊಂದು ಸ್ವಲ್ಪ ಯುನೀಕ್ ಆಗಿದೆ ಜಾಗ, ತೋರಿಸ್ತೀನಿ ಬನ್ನಿ. ಅಯ್ಯೋ, ನೀರೇ ಎಷ್ಟು ಕಮ್ಮಿ ಇದೆ ಅಂದರೆ ಇಲ್ಲಿ ಅಲ್ಲಿ ನೋಡಿ, ಅಲ್ಲೇ ಬಟ್ಟೆ ಹಾಕೋತಾವನ ಯಪ್ಪ, ಕಮ್ಮಿ ಇದೆ ನೀರು. ಇದರಲ್ಲಿ ಒನ್ ಆಫ್ ದ ಫೇಮಸ್ ಅಂದರೆ ತುಂಬ ಜಾಸ್ತಿ ಫೇಮಸ್ ಆಗಿರೋ ಜಾಗ. ಜನ ಹೆಂಗಿರ್ತಾರೆ ಅಂದರೆ ಫುಲ್ಲಿ ಮೆಟ್ಲ ಮೇಲೆ ಹಿಂದೆಲ್ಲ ನೀರು ಹರಿಯುತ್ತಲ್ಲ, ಅವಾಗ ಒಳ್ಳೆ ವೈಟ್ ಕಲರಲ್ಲಿ ಹಾಲು ಹರಿಯೋ ಥರ ಇರುತ್ತೆ ವೈಟ್ಗೆ. ಇಲ್ಲಂತೂ ಹಾಲ ಏನು ಹೇಳೋಣ ಇದಕ್ಕೆ, ಎಷ್ಟು ಕಮ್ಮಿ ಇದೆ ನೀರು. ಇನ್ನು ಬಿಸಿಲುಗಾಲದಲ್ಲಾದರೆ ಇನ್ನೂ ಮೋಸವಾಗಿರುತ್ತೇನೋ. ಬನ್ನಿ ಒಂಚೂರು ಹತ್ರ ಹೋಗಿ ನೋಡೋಣ. ನೋಡಿ ನೀರು ಎಷ್ಟು ಕಮ್ಮಿ ಬಿಟ್ಟವ್ರೆ ಅಂದರೆ ಇಲ್ಲಿ ತುಂಬಕ್ಕಿದೆ. ಇನ್ನು ಮೀನೆಲ್ಲ ಇದೆ ನೋಡಿ. ಎಷ್ಟು ಕಮ್ಮಿ ನೀರು ಬರ್ತಾಯಿದೆ ಡ್ಯಾಮಿಂದ. ಅದಕ್ಕೆ ಈ ಮೆಟ್ಲ ಮೇಲೆ ನೀರು ಕಮ್ಮಿ. ನೋಡಿ ಟ್ರೈನಲ್ಲಿ ಬಂದು ಇಲ್ಲಿ ರೀಚ್ ಆದರೆ ಗೇಟ್ ಹತ್ರನೇ ಆಟೋಗಳಿರುತ್ತೆ. ಅವ್ರ ಹತ್ರ ಮಾತ್ರ ಹೋಗಬೇಡಿ, ಯಾಕಂದರೆ ತುಂಬ ಜಾಸ್ತಿ ಹೇಳ್ತಾರೆ ಪ್ಯಾಕೇಜ್ಗೆ ಅಮೌಂಟು. ಸ್ವಲ್ಪ ಹಾಗೆ ಹೊರಗಡೆ ನಡ್ಕೊಂಡು ಹೋಗಿ ಆಮೇಲೆ ಎಲ್ಲಾನ ಆಟೋಗಳನ್ನ ಎಂಕ್ವೈರಿ ಮಾಡಿ. ಬೇಜಾನ್ ಆಟೋಗಳು ಸಿಗುತ್ತೆ. ಸ್ವಲ್ಪ ದೂರ ಹೋಗಿ ಆಮೇಲೆ ಆಟೋಗಳನ್ನ ಎಂಕ್ವೈರಿ ಮಾಡಿ, ಕಂಪ್ಯಾರಿಟಿವ್ಲಿ ಕಮ್ಮಿ ಇರುತ್ತೆ. ನಾವೀಗ ಬಂದಿದ್ದೀವಿ ವ್ಯೂ ಪಾಯಿಂಟ್ಗಳನ್ನ ನೋಡಕ್ಕೆ. ಇದು ಒಂದು ಫೇಮಸ್ ಲೊಕೇಶನ್ನು ಲೋನಾವ್ಲಾನಲ್ಲಿ, ಟೂರಿಸ್ಟ್ ಸ್ಪಾಟ್. ಸೊ ಫಸ್ಟ್ ನಮಗೆ ಸಿಗೋದು ಲಯನ್ಸ್ ಪಾಯಿಂಟ್. ಹಾಗೆ ಆ ಪಾಯಿಂಟ್ನ ನೋಡ್ಕೊಂಡು ಹಾಗೆ ನಾವು ನಡ್ಕೊಂಡೋದ್ರೆ ಮುಂದಕ್ಕೆ ನೆಕ್ಸ್ಟ್ ಸಿಗೋ ಪಾಯಿಂಟು ಟೈಗರ್ ಪಾಯಿಂಟು. ಅದನ್ನು ಕೂಡ ನೋಡ್ಕೊಂಡು ಹಾಗೆ ಅದೇ ಸ್ಟ್ರೆಚಲ್ಲಿ ನಡ್ಕೊಂಡು ಹೋದ್ರೆ ಮುಂದಕ್ಕೆ ನೆಕ್ಸ್ಟ್ ಸಿಗೋದು ಶಿವಲಿಂಗ್ ಪಾಯಿಂಟ್. ಸೊ ಈ 3 ಪಾಯಿಂಟ್ಗಳನ್ನ ನೀವು ಒಂದೇ ಸಲ ಒಂದೇ ಜಾಗದಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ಇನ್ನು ಈ ವ್ಯೂ ಪಾಯಿಂಟ್ಗಳಿಗೆ ಏನು ಡಿಫ್ರೆನ್ಸು, ಎಲ್ಲ ಒಂದೇ ಸ್ಟ್ರೆಚ್ ಹಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಕಾಣಿಸುತ್ತೆ ಅಂತ ಇದ್ದಾಳಲ್ಲ, ಏನು ಡಿಫ್ರೆನ್ಸು ಅಂತ ನೀವು ಅನ್ಕೊತಾ ಇರ್ಬೋದು. ಆ್ಯಕ್ಚುಲಿ ನಮಗೆ ಕಾಣಿಸೋ ಬೆಟ್ಟ ಗುಡ್ಡಗಳೆಲ್ಲ ನೀವು ಈ ವ್ಯೂ ಪಾಯಿಂಟಿಂದ ನೋಡಿದ್ರೆ ಒಂದೊಂದು ವ್ಯೂ ಪಾಯಿಂಟಲ್ಲಿ ಒಂದೊಂದು ಆ್ಯಂಗಲಿಂದ ಕಾಣಿಸುತ್ತೆ ಅಷ್ಟೇ. ಬಟ್ ಪೂರ್ತಿ 3 ವ್ಯೂ ಪಾಯಿಂಟಿಂದನೂ ನಮಗೆ ಕಾಣಿಸೋದು ಒಂದೇ ಬೆಟ್ಟ ಗುಡ್ಡನೇ. ಬಟ್ ಅದೇನಂತಂದರೆ ಒಂದೊಂದು ಪಾಯಿಂಟಿಂದನೂ ಒಂದೊಂದು ಆ್ಯಂಗಲಿಂದ ನಾವು ಈ ಬೆಟ್ಟಗಳನ್ನ ನೋಡ್ಬೋದು. ಮತ್ತು ಫಾಲ್ಸ್ಗಳು ಅಲ್ಲಲ್ಲಿ ಚಿಕ್ಕ ಚಿಕ್ಕ ಫಾಲ್ಸ್ಗಳು ಇರುತ್ತೆ. ಒಂದೊಂದು ವ್ಯೂ ಪಾಯಿಂಟಿಂದನೂ ಅದು ಡಿಫ್ರೆಂಟಾಗಿ ಕಾಣಿಸುತ್ತೆ, ಅಷ್ಟೇ ಡಿಫ್ರೆನ್ಸ್ ಇಲ್ಲಿ. ಸೊ ನಾನೀಗ ಲೋಗಡ್ ಫೋರ್ಟಲ್ಲಿ ಇದ್ದೀನಿ. ಕೆಳಗಡೆಯಿಂದ ಮೇಲೆ ಹತ್ತತಾ ಇಳಿದು ಹೋಗ್ತಾ ಇದೆ. ಬಾಡಿನಲ್ಲಿ ಸಿಕ್ಕಾಪಟ್ಟೆ ಬಿಸಿಲಲ್ವಾ, ಸುಸ್ತಾಗ್ತಾ ಇದೆ. ಅಷ್ಟೊಂದು ಸುಸ್ತಾಗೋಷ್ಟು ಏನಪ್ಪ ಇದೆ ಅಂತ ಅನ್ಕೊತಾ ಇದ್ದೀರಾ? ಬನ್ನಿ ತೋರಿಸ್ತೀನಿ.
ನೋಡಿ, ಇದೇ ಲೋಹಗಢ್ ಫೋರ್ಟ್. ಅದರ ಅರ್ಥ ಏನು ಅಂತಂದ್ರೆ ಕಬ್ಬಿಣದ ಕೋಟೆ. ಈ ಕಬ್ಬಿಣದ ಕೋಟೆ 2000 ವರ್ಷದ ಹಳೆಯ ಕೋಟೆ. ಈ ಕೋಟೆಯ ಎಲಿವೇಶನ್ ಎತ್ತರ ಬಂದು ಸಮುದ್ರ ಮಟ್ಟಕ್ಕಿಂತ 3389 ಅಡಿ ಎತ್ತರದಲ್ಲಿದೆ. ಇನ್ನು ಈ ಕೋಟೆದು ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಕೋಟೆಯ ಗೋಡೆಗಳು, ಮತ್ತೆ ಈ ಕೋಟೆಗೆ 4 ಬಾಗಿಲುಗಳಿದೆ. ಒಂದು ಗಣೇಶ್ ದರ್ವಾಜ, ಇನ್ನೊಂದು ನಾರಾಯಣ ದರ್ವಾಜ, ಇನ್ನೊಂದು ಹನುಮಾನ್ ದರ್ವಾಜ, ಮತ್ತೆ ಕೊನೆಯದಾಗಿ ಮಹಾದರ್ವಾಜ ಅಂತ 4 ಬಾಗಿಲುಗಳಿದೆ. ಪ್ರತಿ ಬಾಗಿಲು ಅದಕ್ಕೆ ಆದಂತ ಒಂದು ವೈಶಿಷ್ಟ್ಯತೆಯನ್ನ ಮತ್ತೆ ಒಂದು ರಕ್ಷಣಾ ವ್ಯವಸ್ಥೆಯನ್ನ ಹೊಂದಿರುತ್ತೆ. ಮತ್ತೆ ಇಲ್ಲಿ ಅನೇಕ ಅಂದ್ರೆ ನೀರನ್ನ ಸಂಗ್ರಹ ಮಾಡೋದಕ್ಕೆ ಅನೇಕ ಟ್ಯಾಂಕ್ಗಳು ಮತ್ತು ಕೊಳಗಳನ್ನ ನಿರ್ಮಾಣ ಮಾಡಿದ್ದಾರೆ ಈ ಕೋಟೆ ಒಳಗಡೆನೆ. ಮತ್ತೆ ಹಲವಾರು ದೇವಾಲಯಗಳು ಮತ್ತೆ ಗುಹೆಗಳು ಕೂಡ ಇದರಲ್ಲಿ ಇದೆ. ಇನ್ನ ಈ ಕೋಟೆದು ಹಿಸ್ಟ್ರಿ ಹೇಳ್ತೀನಿ ಬನ್ನಿ. ಈ ಲೋಹಗಢ್ ಕೋಟೆ ಶಾತವಾಹನರ ಕಾಲದಲ್ಲಿ ಅಂದ್ರೆ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತೆ ಯಾದವಾಸು ಇವರು ವಂಶಗಳ ನಿಯಂತ್ರಣದಲ್ಲಿ ಈ ಕೋಟೆ ಇತ್ತು. ಈ ಕೋಟೆನ ಎಷ್ಟು ಜನ ಆಳಿದ್ದಾರೆ ಅಂದ್ರೆ ಎಷ್ಟು ಸಾಮ್ರಾಜ್ಯಗಳ ಆಳಿದೆ ಅಂತ ನಾನು ಈಗ ಹೇಳ್ತೀನಿ ನೋಡಿ. ಫಸ್ಟ್ ಈ ಕೋಟೆನ ಸುಲ್ತಾನ್ ಆಳ್ವಿಕೆನಲ್ಲಿ ಇರುತ್ತೆ. ಅದಾದ ನಂತರ ಮುಘಲರ ಸಾಮ್ರಾಜ್ಯಕ್ಕೆ ಸೇರಿರುತ್ತೆ. ಅವ್ರ ನಂತರ ಮರಾಠರು ಇದನ್ನ ನಿಯಂತ್ರಣಕ್ಕೆ ತಗೊಂತಾರೆ. ಇದು ಸುಲ್ತಾನರು ಮತ್ತೆ ಮುಘಲರ ಕಾಲದಲ್ಲಿ ನಡೆಯುವಂಥದ್ದು. ಅದಾದ ನಂತರ ನಮ್ಮೆಲ್ರಿಗೂ ಗೊತ್ತಿರುವಂತಹ ಶಿವಾಜಿ ಅವರು ಅಂದ್ರೆ ಛತ್ರಪತಿ ಶಿವಾಜಿ ಅವರು ಮಹಾರಾಜ ಅವರು 1648ರಲ್ಲಿ ಈ ಲೋಹಗಢ್ ಕೋಟೆನ ಜಯಿಸ್ಕೊಂಡಿರ್ತಾರೆ. ಇದು ಮರಾಠ ಸಾಮ್ರಾಜ್ಯದಲ್ಲಿ ಕೋಶಾಗಾರವಾಗಿ ಬಳಸಲ್ಪಟ್ಟಿರುತ್ತೆ. ಕೋಶಾಗಾರ ಅಂತಂದ್ರೆ ಡಿಫೆನ್ಸ್ಗೋಸ್ಕರ ಯೂಸ್ ಮಾಡ್ಕೊಂಡಿರ್ತಾರೆ. ಎನಿಮೀಸ್ಗಳಿಂದ ಡಿಫೆನ್ಸ್ಗೋಸ್ಕರ ಯೂಸ್ ಮಾಡ್ಕೊಂಡಿರ್ತಾರೆ. ಆದರೆ 1665ರಲ್ಲಿ ಈ ಕೋಟೆನ ಪುನದರ್ ಅವ್ರಿಗೆ ಒಪ್ಪಿಸ್ಬೇಕಾಗತ್ತೆ. ಅದು ಒಂದು ಒಪ್ಪಂದದಲ್ಲಿ ಒಪ್ಪಿಸ್ಬೇಕಾಗತ್ತೆ. ಆದ್ರೆ ಮತ್ತೆ 1670ರಲ್ಲಿ ಶಿವಾಜಿ ಅವರು ಈ ಕೋಟೆನ ಅವ್ರ ವಶಕ್ಕೆ ಮತ್ತೆ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಪೇಶ್ವಾ ಅವರ ಕಾಲ. 18ನೇ ಶತಮಾನದಲ್ಲಿ ಪೇಶ್ವಾ ಅವರು ಈ ಲೋಹಗಢ್ನ ಒಂದು ಜೈಲಾಗಿ ಮತ್ತೆ ಈ ಶತ್ರುಗಳ ಮೇಲೆ ರಕ್ಷಣಾ ಕೇಂದ್ರವಾಗಿ ಬಳಸ್ಕೊಂಡಿರ್ತಾರೆ. ಇನ್ನು ಕೊನೆಗೆ ಇದು ಬ್ರಿಟಿಷ್ ಅವ್ರ ಕೈಗೆ ಹೋಗಿ ಸೇರುತ್ತೆ. 3ನೇ ಆಂಗ್ಲೋ ಮರಾಠ ಯುದ್ಧದ ನಂತರ 1818ರಲ್ಲಿ ಬ್ರಿಟಿಷರು ಈ ಕೋಟೆನ ಅವ್ರ ವಶಕ್ಕೆ ತಗೊಂತಾರೆ. ಅದಾದ್ಮೇಲೆ ಈ ಕೋಟೆ ಅದಕ್ಕಿದ್ದ ಮಹತ್ವನ ಕಳ್ಕೊಳ್ಳುತ್ತೆ. ಫೈನಲಿ ರೀಚ್ ಆದೆ. ಸುಸ್ತಾಗ್ಬಿಡ್ತಾ ಇದೆ ಫುಲ್ಲು. ಜೈ ಶಿವಾನಿ. ಫೈನಲಿ ದೇವ್ರು ಕಾಣಿಸ್ಬಿಡ್ತಪ್ಪ ಅಷ್ಟೊತ್ತಿಗೆ. ಹೋ ಫಾರಿನರ್ಸ್ ತುಂಬ ಖುಷಿ ಆಗ್ತವ್ರೆ. ಅವರು ಕಿರ್ಸ್ಕೊಂಡು ಜಯ ಶಿವರಾಜ್ ಜಯ ಮಹಾರಾಣಿ ಅನ್ನೋಷ್ಟೊತ್ತಿಗೆ.
ಓಹ್ ಅದು ಬಂದಿದ್ದಕ್ಕೂ ಸಾರ್ಥಕ. ನೋಡಿದ್ರಲ್ಲ ಹೇಗೆ ನಾನು ನನಗಿದ್ದಂತಹ ಟೈಮ್ ಕನ್ಸ್ಟೆಂಟಲ್ಲಿ ಈ ಲೋನಾವ್ಲಾನ ಸುತ್ತಾಡಿ ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.